ಹಲೋ, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಹಳ್ಳಿ ಊಟ ಚಾನಲ್. ಸೊ ಇವತ್ತು ಏನು ಹೊಸ ಡಿಶ್ ತಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ಇವತ್ತು ಹೊಸ ಡಿಶ್ಶು ತುಂಬ ಫೇಮಸ್ ಆಂಧ್ರದಲ್ಲಿ. ಸೊ ಗುಂಟೂರು ಚೇಪಲ ಪುಲುಸು ಅಂತ ತುಂಬ ಫೇಮಸ್ ಫುಡ್ ಇದು ಆಂಧ್ರದಲ್ಲಿ. ಸೊ ಇದಕ್ಕೆ ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸು. ಸೊ ಎಣ್ಣೆ ಹಾಕ್ಕೊಳ್ಳಿ ಬಾಣಲಿಗೆ. ಅದಾದಮೇಲೆ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕಿ ನಾರ್ಮಲ್ಗಿಂತ. ಸೊ ಅದಾದಮೇಲೆ ಈರುಳ್ಳಿ ಒಂದು 1/4 kg ಈರುಳ್ಳಿ ಹಾಕ್ಬೋದು ನೀವು. ಸೊ 1 kgಗೆ ಸೊ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ ಬಾಣಲಿಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ, ಸ್ವಲ್ಪ ಕೆಂಪಗಾಗೋವರೆಗೂ. ಈರುಳ್ಳಿ ಕೆಂಪಗಾಗೋ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಅದಕ್ಕೆ ಮುಂಚೆ ಒಂಚೂರು ಉಪ್ಪಿಗೆ ಹಾಕ್ಕೊಂಡ್ರೆ ನೀವು, ಸೊ ಇನ್ನೂ ಬೇಗ ಈರುಳ್ಳಿ ಫ್ರೈ ಆಗಿಬಿಡುತ್ತೆ. ಸೊ ಇದು ಈ ಗುಂಟೂರು ಚೇಪಲ ಪುಲುಸು ಅನ್ನೋದೇನಿದೆಯಲ್ಲ, ಆಂಧ್ರದಲ್ಲಿ ತುಂಬ ಫೇಮಸ್ ಇದೆ. ಸೊ ನೀವು ಟ್ರೈ ಮಾಡಿ ತಿಂದು ನೋಡಿ. ಸೊ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಅದಾದಮೇಲೆ ಈರುಳ್ಳಿ ಫ್ರೈ ಆದಮೇಲೆ ನೀವು ಕರಿಬೇವಿನ ಸೊಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಓಕೆನಾ? ಸೊ ಅದು ಮೀಡಿಯಮ್ ಫ್ಲೇವಲ್ಲಿ ಬೇಯ್ತಾ ಇರಲಿ. ಸೊ ನೋಡಿ, ಈರುಳ್ಳಿ ಎಲ್ಲ ನೀವು ನೋಡಿದ್ದೀರ, ಸ್ವಲ್ಪ ಕೆಂಪಗಾಗಿದೆ. ಅದಾದಮೇಲೆ ಒಂದು 3 ಟೊಮೊಟೊ ಸ್ಮಾಲ್ ಪೀಸಲ್ಲಿ ಕಟ್ ಮಾಡ್ಕೊಂಡು, ಸೊ 3 ಟೊಮೊಟೊ ಹಾಕ್ಕೊಳ್ಳಿ. 3 ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ. ಆಗ ಒಂಚೂರು ಬೇಕಾದ್ರೆ ಒಂದು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪಿಗೆ ಹಾಕ್ಕೊಂಬಿಡಿ. ಓಕೆನಾ? ಇವಾಗೆ ಹಾಕ್ಕೊಬೋದು ನೀವು. ಸೊ ಉಪ್ಪು ಹಾಕ್ಕೊಂಡು ನೀವು ಕಲಿಸ್ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಆಗಲಿ, ಎಲ್ಲ ಮಿಕ್ಸ್ ಆಗಲಿ ಚೆನ್ನಾಗಿ. ನೋಡ್ತಾ ಇದ್ದೀರಾ? ಸೊ ಈಗ ಸ್ವಲ್ಪ ಮೇಯ್ನ್ ಇದಕ್ಕೆ ವೆರಿ ಇಂಪಾರ್ಟೆಂಟು ಖಾರದ ಚಿಲ್ಲಿ ಪೌಡ್ರು. ಆದಷ್ಟು ಮನೆಯದೇ ಯೂಸ್ ಮಾಡಿ. ಚಿಲ್ಲಿ ಪೌಡ್ರ್ ಇದಕ್ಕೆ ಜಾಸ್ತಿ ಹಿಡಿಯುತ್ತೆ, ಯಾಕಂದರೆ ಹುಣಸೆಹಣ್ಣು ರಸ ಹಾಕೋದ್ರಿಂದ ಇದಕ್ಕೆ ತುಂಬ ಜಾಸ್ತಿ ಹಿಡಿಯುತ್ತೆ. ನಾನು ರುಚಿಗೆ ತగ్గಷ್ಟು ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಖಾರದ ಪುಡಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ, ಸೊ ಇದಕ್ಕೆ ಮಿನಿಮಮ್ ಅಂದರೆ ನೀವು ಮಾವಿನಕಾಯಿ ಹಾಕೋದ್ರಿಂದ, ಮಾವಿನಕಾಯಿ ಹಾಕಿಲ್ಲ ಅಂದರೆ 100 ಗ್ರಾಮ್ ಹುಣಸೆಹಣ್ಣು ನೆನೆಹಾಕಬೇಕು 1 kg ಮೀನಿಗೆ. ಸೊ ಮಾವಿನಕಾಯಿ ಹಾಕೋದ್ರಿಂದ ಒಂದು 80 ಗ್ರಾಮು ನೀವು ಹಾಕ್ಬೋದು ಅವರೇಜು. ಜಾಸ್ತಿ ಹಾಕ್ಬೇಡಿ, ಯಾಕಂದರೆ ಆಲ್ರೆಡಿ 2-3 ಸಲ ಟ್ರೈ ಮಾಡಿ ಹುಳಿ ಜಾಸ್ತಿಯಾಗಿ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ನಾವು ಕರೆಕ್ಟಾಗಿ 2-3 ಸಲ ಟ್ರೈ ಮಾಡಿ ಮಾಡಿರ್ತೀನಿ. ಸೊ ಇದು 80 ಗ್ರಾಮ್ನ ಹುಣಸೆಹಣ್ಣನ್ನ ಅವರೇಜ್ ಅಪ್ರಾಕ್ಸಿಮೇಟ್ಲಿ ನೆನೆಹಾಕಿ, ನಾನು 2 ಸಲ ಕ್ಲೀನಾಗಿ ಇದನ್ನು ಹಾಕಿ ಒಂದು ಅಪ್ರಾಕ್ಸಿಮೇಟ್ಲಿ 1-1.5 ಲೀಟ್ರ್ ನೀರು ಹಾಕಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು. ಸೊ 1.5 ಲೀಟ್ರ್ ನೀರು ಹಾಕಿದ್ದೀನಿ. ಅದಾದಮೇಲೆ ನಾನು ಜಸ್ಟ್ ಇರಲಿ ಅಂತ ಇದು ಎಕ್ಸಂಪ್ಷನ್, ನೀವು ಹಾಕ್ಬೋದು, ಹಾಕದೇ ಇರ್ಬೋದು. 1 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಬೋದು ನೀವು. ಅದೇನು ಆಪ್ಷನಲ್ಲು, ನೀವು ಹಾಕ್ಲಿ ಬಿಡಿ, ಪ್ರಾಬ್ಲಮ್ ಏನಿಲ್ಲ. ಸೊ ಅದಾದಮೇಲೆ ಚೆನ್ನಾಗಿ ತಿರುಗಿಸ್ಕೊಡಿ. ಇದು ಮೇಯ್ನ್ ಏನಂದರೆ, ಈಗ ಹುಣಸೆಹಣ್ಣು ರಸ ಹಾಕಿದ್ದೀರಲ್ಲ, ಇದು ಕಡಿಮೆ ಅಂದರೆ 10-15 ನಿಮಿಷ ಚೆನ್ನಾಗಿ ಕುದಿಬೇಕು. ಆ ಕುದ್ದು ಹುಣಸೆಹಣ್ಣು ರಸ ಇದೆಯಲ್ಲ, ಅದೆಲ್ಲ ಸಾಂಬಾರು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇಲ್ಲಾಂದರೆ ನೀವು ಮುಂಚೆನೇ ಮೀನು ಹಾಕೋಂಗಿಲ್ಲ. ನೋಡಿ, 10-15 ನಿಮಿಷ ಕುದ್ದಿದೆ. ಅದಾದಮೇಲೆ ನಾನು ಈಗ ಮೀನು ಹಾಕ್ತಾಯಿದ್ದೀನಿ. ಸೊ ಮೀನು ನೋಡಿ, ಸೊ ನಾನು ಸ್ಲೈಸಾಗಿ ಒಡ್ಸ್ಕೊಂಬಂದಿದ್ದೀನಿ. ಸಾಂಬಾರು ಕಟ್ ಅಂತ ಹೇಳಿದ್ರೆ ಹೊಡ್ಕೊಡ್ತಾರೆ, ಸಾಂಬಾರು ಕಟ್ ಅಂತಲೇ ಒಡ್ಸ್ಕೊಂಬಂದಿದ್ದೀನಿ. ಸೊ ಇದಾದಮೇಲೆ ನೀವು ಸ್ವಲ್ಪ ಹೊತ್ತು ಮುಚ್ಚಿ ಆವಾಗವಾಗ ತಿರುಗಿಸ್ಕೊಡ್ತಾ ಇರ್ಬೇಕು, ಲೈಟಾಗಿ ತಿರುಗಿಸ್ಕೊಡ್ಬೇಕು. ಸೊ ಹೆಂಗಂದಂಗೆ ತಿರ್ಸ್ಕೊಟ್ರೆ ಅದು ಮೀನೆಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ. ಸೊ ನೋಡಿ, ಇದು ಸ್ವಲ್ಪ ಹುಳಿ ಮ್ಯಾಂಗೋನ ತಂದಿದ್ದೀನಿ, ಹುಳಿ ಮ್ಯಾಂಗೋನ ತಂದಿದ್ದೀನಿ. ಸೊ ನೋಡಿ, ಇದು ಸ್ಮಾಲ್ ಫಿಶಾಗಿ ಕಟ್ ಮಾಡ್ಕೊಂಡು ಲಾಸ್ಟಲ್ಲಿ ಫಿಶ್ ಎಲ್ಲ ಒಂದು 80% 70% ಬೆಂದಿದೆ ಅನ್ನೋ ಟೈಮಲ್ಲಿ ಮಾವಿನಕಾಯಿ ಹಾಕಿ ಲೈಟಾಗಿ ತಿರುಗಿಸ್ಕೊಡ್ಬೇಕು. ಸೊ ಜಾಸ್ತಿ ಎರಾಬಿರಿ ಹೆಂಗೆ ತಿರುಗಿಸ್ಕೊಡ್ಬಿಡಿ. ಈ ಟೈಮಲ್ಲೇ ಬೇಕಾದ್ರೆ ಉಪ್ಪು ಖಾರ ನೋಡ್ಕೊಂಡು, ಈ ಟೈಮಲ್ಲೇ ನೀವು ಉಪ್ಪು ಹೆಂಗಿದೆ, ಖಾರ ಹೆಂಗಿದೆ, ನಿಮ್ಮ ಟೇಸ್ಟಿಗೆ ತಕ್ಕೊಂಡು ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕೊಬೋದು. ಸೊ ಅದಾದಮೇಲೆ ಇದು ಮೇಯ್ನ್ ಮಸಾಲ. ಈ ಮಸಾಲ ಹೆಂಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ನೋಡ್ಕೊಬೋದು. ಇದರಲ್ಲಿ ಏನಿಲ್ಲ. ಸೊ ಧನಿಯಾ ಪೌಡ್ರು ಮತ್ತು ಸಾಸಿವೆ ಮತ್ತು ಮೆಂತ್ಯ ಒಂಚೂರು ಹುರ್ಕೊಂಡು ಮಿಕ್ಸಿಗೆ ಹಾಕೊಂಬಿಡಿ. ಅದೇ ಲಾಸ್ಟಲ್ಲಿ ನೀವು ನಾನು ಹಾಕಿರೋ ಪೌಡ್ರು. ಓಕೆನಾ? ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಪೌಡ್ರ್ ಹಾಕಿದ್ರೇ ನಿಮಗೆ ಟೇಸ್ಟ್ ಬರೋದು. ಸೊ ನೋಡಿ, ಲೈಟಾಗಿ ತಿರುಗಿಸ್ಕೊಡ್ಬೇಕು, ಸ್ಮೂತಾಗಿ ತಿರುಗಿಸ್ಕೊಡ್ತಾ ಇರಿ ಅವಾಗವಾಗ. ಓಕೆನಾ? ಸೊ ಅದು ತುಂಬ ತಿರುಗಿಸ್ಕೊಡ್ಬೇಕು, ಮೇಯ್ನ್ ಇಂಪಾರ್ಟೆಂಟ್. ಇಲ್ಲ ಅಂದರೆ ತಳ ಹತ್ತುತ್ತಾ, ಇಲ್ಲ ಅಂದರೆ ಏನಾದರೂ ಇದಾಗುತ್ತೆ. ಲೈಟಾಗಿ ಜಸ್ಟ್ ಹಂಗೆ ತಿರುಗಿಸ್ಕೊಡ್ತಾ ಇರಿ ಅಷ್ಟೇ, ಇನ್ನೇನಿಲ್ಲ. ನೋಡಿ, ಈಗ ಅದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸಿ ಬೆಂದಿದೆಯಾ ಅಂತ ನೋಡ್ಕೊಂಡು, ಸೊ ರೈಸ್ಗೆ ಮುದ್ದೆಗೆ ಹೆಂಗೆ ಬೇಕಾದ್ರೆ ತಿನ್ಬೋದು ನೀವು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ, ಮಸ್ಟ್ ಟ್ರೈ ಮಾಡಿ, ಕಮೆಂಟ್ ಮಾಡಿ.